ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಎಸ್ಕಟೋ ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಎಸ್ಕಟೋ ಸತ್ಯಾಂಶಗಳೆಂಬ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅನೇಕ ಸಂಗತಿಗಳನ್ನು ತಿಳಿಸುವುದಕ್ಕಾಗಿ ಬೆಂಗಳೂರು ಪಟ್ಟಣದಲ್ಲಿ ದೇವರ ಸೇವೆಯಲ್ಲಿ ಆಗಿರುವಂಥ ಪಾಸ್ಟರ್ ಸೈಮನ್ ಅಬ್ರಹಾಂ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮದಕ್ಕೆ ನಾವು ಸ್ವಾಗತಿಸೋಣ. ಪಾಸ್ಟರ್, ಪ್ರೈಸ್ ದಿ ಲಾರ್ಡ್. ಎಸ್ಕಟೋ ಸತ್ಯಾಂಶಗಳೆಂಬ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಪಾಸ್ಟರ್. ಹೇಗಿದ್ದೀರಿ ಪಾಸ್ಟರ್? ಚೆನ್ನಾಗಿದ್ದೀವಿ. ಕಳೆದ ಸಂಚಿಕೆಯಲ್ಲಿ ಕಂಪ್ಯಾರಿಸನ್ ನಾವು ನೋಡಿದ್ವಿ ಪಾಸ್ಟರ್. ಆದಿಕಾಂಡ ಮತ್ತು ಪ್ರಕಟಣೆ ಪುಸ್ತಕ ಬಹಳ ಚೆನ್ನಾಗಿತ್ತು. ನಾವು ಕಳೆದ ಸಂಚಿಕೆಯಲ್ಲಿ ಬಂದ್ವಿ. ಕೊನೆಯದಾಗಿ ನೂತನ ಯೆರೂಸಲೇಮ್ ಪಟ್ಟಣದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಪಾಸ್ಟರ್. ಇವತ್ತು ಕೂಡ ಪ್ರಪಂಚದ ದೃಷ್ಟಿಗೆ ಎಲ್ಲರ ಕಣ್ಗಳು ಬೀಳುತ್ತಾ ಇರುವಂಥದ್ದು ಈ ಒಂದು ಯೆರೂಸಲೇಮಿನ ಪಟ್ಟಣ. ಆ ಯೆರೂಸಲೇಮಿನ ಪಟ್ಟಣದ ನಿಮಿತ್ತವಾಗಿ ಇವತ್ತು ಅನೇಕ ಆ ಪ್ರಾಂತ್ಯದಲ್ಲಿರುವಂಥ ಅನೇಕ ದೇಶಗಳು ಹೊಡೆದಾಡ್ತಾ ಇದೆ. ಸೊ ನೀವು ಹೇಳಿದಂತೆ ಈಗಿನ ಯೆರೂಸಲೇಮ್ ಬಹಳ ವಿಶೇಷತೆಗಳಿರುವಂಥ ಸ್ಥಳ, ಎಲ್ಲ ರೀತಿಯಲ್ಲಿ ಇವತ್ತು ಜಗತ್ತಿಗೂ ಕೂಡ ಬಹಳ ಪ್ರಸಿದ್ಧವಾದ ಸ್ಥಳ. ಹೌದು. ಅದು ನಮಗೆಲ್ಲ ಸತ್ಯವೇ ಚರಿತ್ರೆಯಾಗಿ ಅದರ್ವೈಸ್ ಆಲ್ಸೋ ನಮಗೆ ಗೊತ್ತಿರುವಂಥ ವಿಚಾರ. ಎಲ್ಲ ಹಿಸ್ಟ್ರಿ ಎಲ್ಲ ಆಗಲಿ ಇಲ್ಲ ಆಗಲಿ ನಮಗೆ ಗೊತ್ತಿರುವಂಥ ವಿಷಯ. ಅದನ್ನು ನೀವು ಹೇಳಿದಿರಿ. ಬಟ್ ನಾವು ಈಗ ನಾಡುವಂಥ ಈ ಹೊಸ ನೂತನ ಭೂಮಿ ಅಥವಾ ನೂತನ ಆಕಾಶದಲ್ಲಿ ಬರುವಂಥ ಯೆರೂಸಲೇಮ್ ಬಗ್ಗೆ ದೇವರ ವಾಕ್ಯ ಡಿಫ್ರೆಂಟ್ ಆಗಿ ಹೇಳುತ್ತೆ. ಹೌದು. ಪ್ರಕಟಣೆಗಂತ 21ನೇ ಅಧ್ಯಾಯ ಅದರ 2ನೇ ವಾಕ್ಯ ನೋಡಿದ್ರೆ ವರ್ಸ್ 2, ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅಲ್ಲಿ ನೋಡಿದ್ರೆ ಪದ ಗಮನಿಸಿ. ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್ ಎಲ್ಲಿಂದ ಇಳಿದು ಬಂತಂತೆ? ಪರಲೋಕದಿಂದ ಇಳಿದು ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅಂದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಫಸ್ಟ್? ನಾವು ಅದನ್ನ ಪಟ್ಟಣ ಮೇಲಿಂದ ಪಟ್ಟಣ ಮೇಲಿಂದ ಬಂತು ಅಂತ ನಾವು ಹೇಳೋದಕ್ಕಿಂತ ದೇವರಿಂದ ಸಿದ್ಧ ಮಾಡಲ್ಪಟ್ಟ ಪಟ್ಟಣ ಆಲ್ರೆಡಿ ದೇವರು ಸಿದ್ಧ ಮಾಡ್ತಾ ಪ್ರಿಪೇರ್ಡ್ ಬೈ ಗಾಡ್ ಅಂತ ನಾವು ಹೇಳ್ತೇವೆ. ಪ್ರಿಪೇರ್ಡ್ ಬೈ ಅಥವಾ ಪ್ರಿಪರೇಷನ್ ಗೋಯಿಂಗ್ ಆನ್ ಅಂತ ನಾವು ಹೇಳೋದಕ್ಕಿದ್ರೆ ಸಿದ್ಧ ಮಾಡಲ್ಪಟ್ಟ ಪಟ್ಟಣ ಅಂತ ನಾವು ಹೇಳ್ತೀವಿ. ದೇವರಿಂದ ಇಳಿದು ಬಂದ ಪಟ್ಟಣ. ಸೊ ನೂತನ ಭೂಮಿಯಲ್ಲಿ ಆ ರೀತಿಯ ಒಂದು ಪಟ್ಟಣ ದೇವರು ಸಿದ್ಧ ಮಾಡ್ತಾ ಇದ್ದಾರೆ. ಅದೇ ಕೆಳಗೆ ನೋಡ್ರಿ, ಆ ಪಟ್ಟಣದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿವೆ. ಗಂಡನಿಗೋಸ್ಕರ ಅಲಂಕೃತವಾದ ಮೊದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಸೊ ಈಗ ನಾನು ಈ ಒಂದು ಸಂಚಿಕೆಯಲ್ಲಿ ಈ ನೂತನ ಯೆರೂಸಲೇಮಿನ ಕುರಿತ 3 ಸತ್ಯಗಳು ನಿಮಗೆ ಹೇಳ್ತೀನಿ. 3 ಸತ್ಯ ಫಸ್ಟ್. 3 ಟ್ರೂತ್, 3 ಸತ್ಯಗಳು ಇದೆ. ಬಟ್ ನಮಗೆ ಅರ್ಥವಾಗುವ ರೀತಿ ಹೇಳಿ. ಓಕೆ ಫಸ್ಟ್. ಮೊದಲನಾಗಿ, ಇಟ್ ಈಸ್ ಅ ನ್ಯೂ ಸಿಟಿ in a new setting. New city? It is a new city in a new setting. ಅಂದ್ರೆ ಹೊಸ ರಚನೆಯೊಂದಿಗೆ ಹೊಸ ಪಟ್ಟಣ. ಹಾಗೆ ಫಸ್ಟ್. ಹೊಸ ರಚನೆಯೊಂದಿಗೆ ಹೊಸ ಪಟ್ಟಣ. ಸೆಟ್ಟಿಂಗ್ ಅಂತ ಹೇಳ್ತೀವಿ, ರಚನೆ ಅಂತೀವಿ. ರಚನೆ ಅಥವಾ ರೂಪ ಅಂತ ನಾವು ಹೇಳ್ತೀವಿ. ಹಂಗೆ ಹೇಳೋಣ, ಹೊಸ ರೂಪದೊಂದಿಗೆ ಹೊಸ ಪಟ್ಟಣ ಅಂತ ನಾವು ಹೇಳ್ತೀವಿ. ದಟ್ ಇಸ್ ಮೊದಲನೇ ಸತ್ಯಾಂಶ. ನಾವಿಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ, ನಿತ್ಯತೆ ಅಂತ ನಾವು ಹೇಳುವಾಗ, ನಿತ್ಯ ಜೀವನ, ಪರಲೋಕ ಜೀವನ ಅಂತ ಹೇಳುವಾಗ ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಬರುವಂತದ್ದು ಪರಲೋಕ ಮೇಲೆ. ಹೌದು ಅಲ್ವಾ? ನಾವೆಲ್ಲರೂ ಅಲ್ಲಿ ಹೋಗ್ತೀವಿ. ನಮ್ಮ ಎತ್ತಲ್ಪಡುವಾಗ ಸಭೆ ಎತ್ತಲ್ಪಡುತ್ತೆ ಅಂತ ನಮಗೆ ಗೊತ್ತು. ನಾವು ದೇವರೊಟ್ಟಿಗೆ ಇರ್ತೀವಿ. ಬಟ್ ಈ ನಿತ್ಯ ಜೀವನ ಅಥವಾ ಈ ನಿತ್ಯತೆ ಅನ್ನುವಂಥದ್ದು ಮೇಲ ಕೆಳಗ ಅಂತ ಸಂಶಯ ಜನರಿಗಿದೆ. ಅದಕ್ಕೆ ನಾವು ಸ್ವಲ್ಪ ಈ ಯೆರೂಸಲೇಮ್ ಪಟ್ಟಣವೇ ಕಲಿತು ನೋಡಿದ್ರೆ ಆ ಪಟ್ಟಣ ಮೇಲೆಲ್ಲ ಕೆಳಗಡೆ ಪರಲೋಕದಿಂದ ಇಳಿದು ಬರುವುದನ್ನ ಕಂಡೆನು ಅಂದ್ರೆ. ಹಾಗಿದ್ರೆ ನಾವು ಈ ವಾಕ್ಯದ ಆಧಾರದಲ್ಲಿ ಗಮನಿಸಬೇಕಾದ ಒಂದು ಅಂಶ, ನಿತ್ಯತೆ ಅನ್ನುವಂಥದ್ದು ಇಲ್ಲಿ ಈ ನೂತನ ಭೂಮಿಯಲ್ಲಿ ದೇವರು ನಮಗೆ ಕೊಟ್ಟಂತ ಆಶೀರ್ವಾದ ಅದು ಅಲ್ವಾ? ಅದು ಹೇಗಂದ್ರೆ ನಾನು ಇನ್ನೂ ಸ್ವಲ್ಪ ಕ್ಲಾರಿಫೈ ಸ್ಪಷ್ಟೀಕರಣ ಮಾಡಬೇಕಿದ್ರೆ, ಆದಿಕಾಂಡ ಪುಸ್ತಕದಲ್ಲಿ ದೇವರು ಏದೇನು ತೋಟವನ್ನ ಮಾದರಿಯ ತೋಟವಾಗಿ, ಅಂದ್ರೆ ಜನರು ಇಲ್ಲಿ ವಾಸ ಮಾಡುವಂಥದ್ದು, ಅದರಲ್ಲಿ ಪರಿಶುದ್ಧ ಇರಬೇಕು, ಪಾಪ ಇರಬಾರ್ದು, ಆ ರೀತಿಯ ಒಂದು ವಿಚಾರದೊಂದಿಗೆ ದೇವರು ಈ ತೋಟವನ್ನ ಅಥವಾ ಏದೇನು ದೇವರು ರೆಡಿ ಮಾಡಿರುವಂಥದ್ದು ಅದು ಕಳೆದು ಹೋಗಿದೆ ಪಾಪದ ನಿಮಿತ್ತವಾಗಿ. ಹಾಗಿದ್ರೆ ಅದನ್ನ ತಿರುಗಿ ಮತ್ತೆ ಭೂಮಿಯಲ್ಲಿ ಸ್ಥಾಪನೆ ಮಾಡುವಂತ ಒಂದು ಸನ್ನಿವೇಶ ಪ್ರಸಂಗ. ಸೊ ಹಾಗೆ ನೋಡಿದ್ರೆ ಪರಲೋಕ ಮೇಲ ಕೆಳಗ ಅನ್ನೋದು ನಮಗೆ ದೊಡ್ಡ ವಿಚಾರ ಆಗಿದ್ರು ಕೂಡ ಈ ವಾಕ್ಯದ ಆಧಾರ ನಾವು ಹೇಳ್ತೀವಿ ನಮ್ಮ ನಿತ್ಯತೆಯ ವಾಸ ಅನ್ನುವಂಥದ್ದು ಇಲ್ಲೇ ಅಂತ ನಾವು ಹೇಳಿಗೆ. ಅದೇ ಪರಲೋಕದಿಂದ ಇಳಿದು ಬಂದ ಪಟ್ಟಣ ಅಂತ ಬರೆಯಲ್ಪಟ್ಟಿದೆ. ಸೊ ಇಟ್ ಈಸ್ ಅ ಸಿಟಿ, ನ್ಯೂ ಸಿಟಿ ಇನ್ ಎ ನ್ಯೂ ಸೆಟ್ಟಿಂಗ್. ನೂತನ ರೂಪದೊಂದಿಗಿರುವಂತ ನೂತನ ಪಟ್ಟಣ ಅಂತ ನಾವು ಹೇಳ್ತೀವಿ. ಯಾವುದು? ಯೆರೂಸಲೇಮ್ ಪಟ್ಟಣ. ಒಂದು ವೇಳೆ ನನ್ನ ಕೇಳುವಂತ ವೀಕ್ಷಕರು ಈಗಲೆಲ್ಲ ಹೋಗ್ಬೇಕಂತ ಆಸೆ ಬರ್ಬೋದೇನೋ, ಬಟ್ ಕಾಯ್ಬೇಕು ನಾವು.
ಓಕೆ, ಇದು ಇನ್ನು ಬಹಳ ವರ್ಷಗಳು ಹೋಗಿದೆ. ಸಹಸ್ರ ವರ್ಷಗಳ ಆಳ್ವಿಕೆ ಆದ್ಮೇಲೆ, ನ್ಯಾಯ ತೀರ್ಪು ಆದ್ಮೇಲೆ, ಅದಾದ್ಮೇಲೆ ಬರುವಂತದ್ದು. ಅಲ್ಲಪ್ಪ ಸರ್, ಈಗಲೇ ಹೋಗ್ಬೇಕಂತ ಆಸೆ. ಈಗ ನಿಮಗೆ ಒಂದು ಅವಕಾಶ ಈಗ ಅದೇ ಪ್ರತಿಯೊಬ್ಬರಿಗೂ ನಾನು ಸುಮ್ಮನೆ ನೀವು ತಮಾಷೆ ಹೇಳಿದಕ್ಕೆ ನನಗೊಂದು ತಮಾಷೆ ಬಂದಿದೆ. ಏನಂದ್ರೆ ಪ್ರತಿಯೊಬ್ಬನಿಗೂ ಪರಲೋಕಕ್ಕೆ ಹೋಗ್ಬೇಕಂತ ಆಸೆ ಅಂತೆ, ಆದ್ರೆ ಸಾಯೋದಕ್ಕೆ ಯಾರಿಗೂ ಬಯಕೆ ಇಲ್ಲ ಅಂತೆ. ಬಯಕೆ ಇಲ್ಲ, ಯಾರಿಗೂ ಆಸೆ ಇಲ್ಲ. ಇವತ್ತು ನೀವು ಪರಲೋಕಕ್ಕೆ ಹೋಗ್ಬೇಕು, ಇವತ್ತು ಹೋಗ್ತೀರಾ? ಇಲ್ಲ, ಇರ್ಲಿ, ಪರಲೋಕಕ್ಕೆ ಹೋಗ್ಬೇಕಂತ ಆಸೆ ಇದೆ, ಆದ್ರೂ ಸ್ವಲ್ಪ ಇನ್ನೂ ಇಲ್ಲೇ ಇರೋಣ ಅಂದ್ರೆ ಒಳಗಿನ ಆಸೆ ಅವರಿಗೆ. ಪರಲೋಕ ಅಂದಾಗ ಅವರ ಭಾವನೆ ನೋಡ್ರಿ, ವಿಚಾರ, ಅದು ಒಳ್ಳೆಯ ಸ್ಥಳ, ಸಂತೋಷವಾದ ಸ್ಥಳ, ಅದಕ್ಕೆ ಯಾವ ರೀತಿ ಹೇಳುವಂಥದ್ದು. ಆದ್ರೆ ಇದು ನ್ಯೂ ಸಿಟಿ, ಹೊಸ ಪಟ್ಟಣ, ಹೊಸ ಸಿಸ್ಟಮ್ ಒಂದಿಗೆ ಅಥವಾ ಹೊಸ ರಚನೆಯೊಂದಿಗೆ ಬರುವಂತ ಪಟ್ಟಣ. ಓಕೆ, ಅದು ನಾವಲ್ಲಿ ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಹೇಳ್ತೀವಿ, ಈ ನೂತನ ಜೆರುಸಲೇಮ್, ಈ ಹೊಸ ಜೆರುಸಲೇಮ್ ಇದೆಯಲ್ಲ, ಅದು ಕಂಪ್ಲೀಟ್ ಸಿಟಿ ಆಗಿರುತ್ತಂತೆ, ಪರಿಪೂರ್ಣ ಪಟ್ಟಣವಾಗಿರುತ್ತೆ ಅಂತ. ಈಗಿನ ಯೆರೂಸಲೇಮ್ ಪರಿಪೂರ್ಣ, ಅಪರಿಪೂರ್ಣವಾದ, ಹಲವು ರೀತಿಯ ಕೊರತೆಗಳು. ಬಟ್ ಈ ಹೊಸ ನೂತನ ಭೂಮಿಯಲ್ಲಿ ಬರುವಂತ ಯೆರೂಸಲೇಮ್ ಇದೆಯಲ್ಲ, ಅದು ಪರ್ಫೆಕ್ಟ್ ಆರ್ ಕಂಪ್ಲೀಟ್ ಸಿಟಿ ಅಂತ ನಾವು ಕರಿತೀವಿ. ಕಮ್ ಟು ಬುಕ್ ಆಫ್ 1 ಕೊರಿಂಥಿಯನ್ಸ್ 1 ಕೊರಿಂಥಿಯನ್ಸ್ 15ನೇ ಅಧ್ಯಾಯ 45ನೇ ವಾಕ್ಯಕ್ಕೆ ಬಂದ್ರೆ, 1 ಕೊರಿಂಥಿಯನ್ಸ್ ಚಾಪ್ಟರ್ 15 ವರ್ಸ್ 45, ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂಬ ಎಂದು ಬರೆದದೇ ಅಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಆತ್ಮೀಕವಾದದ್ದು ಮೊದಲನೆಯದಲ್ಲ, ಪ್ರಾಕೃತವಾದದ್ದು ಮೊದಲನೇದು, ಆಮೇಲೆ ಆತ್ಮಿಕವಾದದ್ದು. 47ನೇ ವಾಕ್ಯ, ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು, ಮಣ್ಣಿನಿಂದ ಹುಟ್ಟಿದವನು ಎಂತವನು, ಮಣ್ಣಿಗೆ ಸಂಬಂಧಪಟ್ಟವನು ಅಂತವನೇ, ಪರಲೋಕದಿಂದ ಬಂದಾತನು ಎಂತವನು, ಪರಲೋಕ ಸಂಬಂಧಪಟ್ಟವನು ಅಂತವರೇ ಎಂಬುದಾಗಿ ವಾಕ್ಯ ಹೇಳ್ತೀವಿ ನೋಡ್ರಿ. ಆತ್ಮೀಕತೆಯ ಬಗ್ಗೆ ಅಂದ್ರೆ ನೂತನ ಯೆರೂಸಲೇಮಿನ ಸಣ್ಣ ಗ್ಲಿಮ್ಸ್, ವರ್ಣನೆ ಅಂತ ಹೇಳ್ತೀವಿ ನಾವು. ಸೊ ಆ 45 ಕೊರಿಂಥಿಯ ಸಭೆಯವರಿಗೆ ಪೌಲ ಪುನರುತ್ಥಾನದ ಬಗ್ಗೆ ಇರುವಂತಹ ಸಂಶಯವನ್ನು ಕ್ಲಾರಿಫೈ ಮಾಡೋದಕ್ಕೆ ಬರೆದಂತ ಪತ್ರಿಕೆ. ನಿಮ್ಗೆ ಗೊತ್ತು, 15ನೇ ಅಧ್ಯಾಯದಲ್ಲಿ ಆ ಒಂದು ಡೌಟ್ ಪ್ರಶ್ನೆ ಇತ್ತು, ಅದನ್ನ ಕ್ಲಾರಿಫೈ ಮಾಡಲಾಗ್ತದೆ. ಸೊ ನೂತನ ಪಟ್ಟಣ. ಪ್ರಕಟಣೆಗಂತ 21ನೇ ಅಧ್ಯಾಯ ನಮ್ಮ ಮುಖ್ಯ ಅಧ್ಯಾಯ. ಅದಕ್ಕೆ 21, 22ನೇ ಅಧ್ಯಾಯ ಮುಖ್ಯ ಅಧ್ಯಾಯಗಳು ನಮಗೆ. 21ನೇ ಅಧ್ಯಾಯಕ್ಕೆ ಬಂದ್ರೆ 1-2 ವಾಕ್ಯಗಳು, ವರ್ಸ್ 1 and 2. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋಯಿತು, ಇನ್ನು ಸಮುದ್ರವಿಲ್ಲ. ಅಂದ್ರೆ ಹೊಸ ಸಿಸ್ಟಮ್ ಬಂದಾಯ್ತು, ನೂತನ ಸಿಸ್ಟಮ್. ಸಮುದ್ರ ಇಲ್ಲ, ನದಿ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನಕ್ಷತ್ರ ಇಲ್ಲ, ಯಾವುದೂ ಇಲ್ಲ. ಎವ್ರಿಥಿಂಗ್ ಇಸ್ ನ್ಯೂ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ದಟ್ಸ್ ವಾಟ್ ಯು ಸಿ ಇನ್ ಬುಕ್ ಆಫ್ ರೆವಲೇಷನ್ 21 verses 1 to 2. ಓಕೆ, ಸೊ ಇಲ್ಲಿ ನಾನು ಈಗಾಗಲೇ ನಿಮಗೆ ಹೇಳಿದ ಪ್ರಕಾರವಾಗಿ ಈ ನೂತನ ಆಕಾಶ ನೂತನ ಭೂಮಿ ಅನ್ನುವಂಥದ್ದು ಸಂಪೂರ್ಣ ನೂತನವಾದದ್ದು. ಇಟ್ ಈಸ್ ಕಂಪ್ಲೀಟ್ಲಿ ನ್ಯೂ ಅಂತ ನಾವು ಹೇಳ್ತೀವಿ. ಕಂಪ್ಲೀಟ್ಲಿ ನ್ಯೂ, ಆಫ್ ಅಲ್ಲ, 50-50 ಅಲ್ಲ, ಕಂಪ್ಲೀಟ್ಲಿ ನ್ಯೂ ಪ್ರಿಪರೇಷನ್ ಅಂತ ನಾವು ನೋಡ್ತೇವೆ. ಈ ಸಂಪೂರ್ಣ ಪಟ್ಟಣ ಎಂಬುದಾಗಿ ಹೇಳುವಾಗ ಇದು ಹೇಗೆ ಸಂಪೂರ್ಣವಾಯಿತು, ಈ ಸಂಪೂರ್ಣತೆಯ ಗಾಂಭೀರ್ಯತೆ ಏನು, ಅದರ ಬಗ್ಗೆ ಯೋಹಾನ್ನ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿಲ್ಲ. ಆದರೆ ಈ ಪಟ್ಟಣದ ಅಳತೆ, ಈ ಪಟ್ಟಣದ ಉದ್ದ, ಈ ಪಟ್ಟಣದ ಅಗಲ ಎಷ್ಟಿದೆ ಎಂಬುದನ್ನ ಈ ಅಧ್ಯಾಯಗಳಲ್ಲಿ 21-22 ಅಧ್ಯಾಯದಲ್ಲಿ ಯೋಹಾನ್ ಹೇಳಿದ್ದಾರೆ. ಪಟ್ಟಣದ ಅಳತೆಯಲ್ಲಿ ಹೇಳಿದ್ದಾರೆ. ಇಟ್ಸ್ ಅ ಹ್ಯೂಜ್ ಸಿಟಿ ಅಂತ ನಾನು, ದೊಡ್ಡ ಪಟ್ಟಣವಾಗಿ ಪರಿಗಣನೆ ಅಂದರೆ ಇಷ್ಟು ಕೋಟಿಗಟ್ಟಲೆ ದೇವ ಜನರು ಇರಬೇಕಲ್ಲ, ಇರೋದಕ್ಕೆ ಪಟ್ಟಣ ಅದು. ಸೊ ಆ ಪಟ್ಟಣ ಯೆರೂಸಲೇಮ್ ಪಟ್ಟಣ, ಯೆರೂಸಲೇಮ್ ಪಟ್ಟಣದ ಒಳಗಡೆ ಅವರು ಇರ್ತಾರೆ. ಓಕೆ, ದಟ್ಸ್ ವಾಟ್ ಯು ಸಿ ಇದೆ. ಅದಕ್ಕೆ ಇದು ಕಮ್ ಟು ಬುಕ್ ಪ್ರಕಟಣೆಗಂತ 21ನೇ ಅಧ್ಯಾಯ. ಓಕೆ, ಆಮೇಲೆ ಪ್ರಕಟಣೆಗಂತ 1ನೇ ಅಧ್ಯಾಯ ನೀವು ಗಮನಿಸಿ ನೋಡಿದ್ರೆ, ಯೆಶಾಯ 65ನೇ ಅಧ್ಯಾಯಕ್ಕೆ ಬಂದರೆ, ಯೆಶಾಯ 66ನೇ ಅಧ್ಯಾಯಕ್ಕೆ ಬಂದರೆ ನೂತನ ಆಕಾಶ ನೂತನ ಭೂಮಿ ಎಲ್ಲ ಅಲ್ಲಿ ಪ್ರವಾದನ ರೂಪದಲ್ಲಿ ಕೊಡಲ್ಪಟ್ಟಿವೆ. ಸೊ ನ್ಯೂ ಸಿಟಿ ಇನ್ ಎ ನ್ಯೂ ಸಿಟಿ. ಓಕೆ, ಎರಡನೇದು, ಈ ಪಟ್ಟಣದ ಎರಡನೇ ವಿಶೇಷತೆ ಏನಂದ್ರೆ, ಸತ್ಯಾಂಶ ಏನಂದ್ರೆ, ಇಟ್ ಈಸ್ ಅ ಬಿಗ್ ಸಿಟಿ, ದೊಡ್ಡ ಪಟ್ಟಣ. ದೊಡ್ಡ ಪಟ್ಟಣ. ಯಾಕೆ ದೊಡ್ಡ ಪಟ್ಟಣ? ಇಷ್ಟು ಜನ ಇರಬೇಕಲ್ಲ, ಎಷ್ಟು ದೇವರ ಮಕ್ಕಳು ಪ್ರಪಂಚದಾದ್ಯಂತ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಮಾಡಿಕೊಂಡು ದೇವರಿಗಾಗಿ ಬದುಕಿ ಪುನರುತ್ಥಾನರಾಗಿ 1000 ವರ್ಷ ಆಳ್ವಿಕೆಯಲ್ಲಿ ಪ್ರವೇಶ ಮಾಡಿ ಹೊರಬಂದಂತ ಜನರಿದ್ದಾರೆ ನೋಡ್ರಿ, ಕೋಟ್ಯಾನುಗಂಟ್ಲೆ ಅಲ್ವಾ? ಸೊ ಅಷ್ಟು ಜನರು ವಾಸ ಮಾಡೋದಕ್ಕೆ ಸಣ್ಣ ಪಟ್ಟಣ ಸಾಲದು, ದೊಡ್ಡ ಪಟ್ಟಣ ಬೇಕೇ ಬೇಕು. ಅನ್ನೋದ್ರ ಅಳತೆ ಬಗ್ಗೆ ನೀವು 21ನೇ ಅಧ್ಯಾಯದಲ್ಲಿ ನಮಗೆ ಅದು ಗೊತ್ತಾಗುತ್ತೆ. 9ನೇ ವಾಕ್ಯದಿಂದ ಕೆಳಗಡೆ ಓದ್ ನೋಡ್ರಿ, ಆ ಪಟ್ಟಣದ ವಿಶೇಷತೆಗಳಿದೆ. ಆ ಪಟ್ಟಣದ ಬಾಗಿಲುಗಳಿವೆ, ಹೆಬ್ಬಾಗಿಲುಗಳಿವೆ. ಅಂದ್ರೆ ಅರ್ಥ ಏನು? ಈ ಪಟ್ಟಣದ ಒಳಗಡೆ ಜನ ಹೋಗ್ತಾರೆ, ಹೊರಗಡೆ ಜನ ಬರ್ತಾರೆ, ಅದೆಲ್ಲ ನಡೀತಾ ಇದೆ. ಹೋಗೋಣ ಬರೋಣ ಎಲ್ಲ ನಡೀತಾರೆ. ಆಮೇಲೆ ಈ ಪಟ್ಟಣದ
ಅದರ ಅದರ ವೈಶಿಷ್ಟ್ಯತೆ ನೋಡ್ರಿ. 19ನೇ ವಾಕ್ಯ, 21ನೇ ಅಧ್ಯಾಯ 19ನೇ ವಾಕ್ಯ. ಪಟ್ಟಣದ ಪ್ರಾಕಾರದ ಅಸ್ತಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. ಮೊದಲನೇ ಅಸ್ತಿವಾರವು ವಜ್ರ, ಎರಡನೇದು ವೈಡೂರ್ಯ, ಮೂರನೇದು ಪಚ್ಚೆ, ನಾಲ್ಕನೇದು ಪದ್ಮರಾಗ. ಅನೇಕ ವಿಷಯ ಬರೆಯಲ್ಪಟ್ಟಿವೆ. ಪಟ್ಟಣದ ಶ್ರೇಷ್ಠತೆಯ ಬಗ್ಗೆ, ಗ್ರೇಟ್ನೆಸ್ ಬಗ್ಗೆ ಬರೆಯಲ್ಪಟ್ಟಿವೆ. ಎನಿವೆ, ನಾನು ಮತ್ತೊಮ್ಮೆ ಅದನ್ನ ನಾವು ಕ್ಲಾರಿಫೈ ಮಾಡೋಣ. ಪರಲೋಕ ರಾಜ್ಯ ಅನ್ನುವಂಥದ್ದು ಮೇಲಿದೆಯೋ ಕೆಳಗಿದೆಯೋ ನಮಗೆ ಅದು ಸಮಸ್ಯೆ ಅಲ್ಲ. ನಮಗೆ ದೇವರು ವಾಗ್ದಾನ ಮಾಡಿದಂಥ ಪ್ರದೇಶ, ನಮಗೆ ದೇವರು ವಾಗ್ದಾನ ಮಾಡಿದ ಸ್ಥಳ. ದೇವರು ಎಲ್ಲಿ ಇರ್ತಾನೆ ಅಲ್ಲಿದ್ದಾನೆ ಪರಲೋಕ. ಹೌದು. ಹಾಗಿದ್ರೆ ದೇವರು ಭೂಮಿಗೆ ಬಂದ ಭೂಮಿನೇ ಪರಲೋಕ, ಭೂಮಿ ಪರಲೋಕ ಅಷ್ಟೇ. ಆ ಒಂದು ಅರ್ಥದಲ್ಲಿ ನಮ್ಗೆ ಹೇಳ್ಬೋದು. ಹೌದು ಅಲ್ವಾ? ದೇವರಲ್ಲಿ ಇರ್ತಾರೋ ಅದೇ ಪರಲೋಕ, ದೇವರಲ್ಲಿ ವಾಸ ಮಾಡ್ತಾರೋ ಅದೇ ಪರಲೋಕ. ಹಾಗಿದ್ರೆ ದೇವರು ಆಕಾಶದಿಂದ ಪರಲೋಕದಿಂದ ಭೂಮಿಗೆ ಇಳಿದು ಬಂದು ಯೆರೂಸಲೇಮಿನಲ್ಲಿ ದೇವರು ವಾಸ ಮಾಡೋದಾಗಿದ್ರೆ ಯೆರೂಸಲೇಮೇ ನಮಗೆ ಪರಲೋಕ. ಅದೇ ನಿತ್ಯತೆಯ ವಾಸ ಅಂತ ನಾವು ಹೇಳ್ತೀವಲ್ಲ, ನೂತನ ಭೂಮಿ ಅದಕ್ಕೆ. ಸೊ ಅದ್ರ ಬಗ್ಗೆ, ಸೊ ಇಟ್ಸ್ ಎ ಬಿಗ್ ಸಿಟಿ, ಹೊಸ ಪಟ್ಟಣ, ದೊಡ್ಡ ಪಟ್ಟಣ. ದೊಡ್ಡ ಪಟ್ಟಣ ಹೇಳಿದೆ. ಅದರ ಅಳತೆ ಬಗ್ಗೆ ನಮ್ಗೆ ಒಂದೆರಡು ಮಾತಲ್ಲಿ ಹೇಳಬೇಕಿದ್ರೆ, ಈ ನ್ಯೂ ಯೆರೂಸಲೇಮ್, ಹೊಸ ಯೆರೂಸಲೇಮಿನ ಡಿಸ್ಟೆನ್ಸ್ ಇದೆಯಲ್ಲ, ಅದರ ವಿಶಾಲತೆ ಇದೆಯಲ್ಲ, ಅರೌಂಡ್ ಅಂದಾಜು 8,050 9,650 ಕಿಲೋಮೀಟರ್ ದೂರ. ಇದನ್ನ ಅಂದಾಜು ಲೆಕ್ಕ ಹೇಳಲಾಗುವಂಥದ್ದು. 8,050 ಇಂದ 9,650 ಕಿಲೋಮೀಟರ್ಸ್ ಇದರ ಉದ್ದ. ಅಷ್ಟು ದೊಡ್ಡ ಪಟ್ಟಣ ದೇವರು ತನ್ನ ಮಕ್ಕಳಿಗಾಗಿ ಸೃಷ್ಟಿ ಮಾಡುವಂಥದ್ದು. ನನಗೆ ಗೊತ್ತಿಲ್ಲ ಪಾಸ್ಟರ್, ನಮ್ಮ ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ಅಂತ ಹೇಳ್ತಾರೆ. ಅಂದಾಜು ನೋಡೋದಾದ್ರೂ ನಾವು ಈಗ ಹೇಳಿದ್ರಲ್ವಾ, ಅದಕ್ಕಿಂತ ಕಡಿಮೆನೆ. ಹೌದು, ಅದನ್ನ ಅಂದಾಜು ಈಗ ನೀವು ಹೇಳಿದ್ರೆ 8,000 ಸಮಥಿಂಗ್ ಚೇಂಜ್ ಅಂತ ಹೇಳಿ, ಅಷ್ಟು ಅಂದ್ರೆ ಅಂದಾಜು ಅಷ್ಟು, ಅದು ಕಡಿಮೆ. ಈಗ ಅದಕ್ಕಿಂತ ದೊಡ್ಡದು. ಈಗ ನಮ್ಮ ಪ್ರಪಂಚದಲ್ಲಿ ಭಾರತ ದೇಶ ವಿಸ್ತೀರ್ಣದಲ್ಲಿ ಕೂಡ ದೊಡ್ಡ ಒಂದು ಮೊತ್ತ. ಇಡೀ ಪ್ರಪಂಚಕ್ಕೆ ಭಾರತದ ಜನಸಂಖ್ಯೆ ಹೆಚ್ಚು ಇದ್ದಾರೆ. ಮತ್ತೆ ನಾವು ಹೇಳ್ತೀವಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ನಾರ್ತ್ ಇಂದ ಎಕ್ಸ್ಟ್ರೀಮ್ ನಾರ್ತ್ ಇಂದ ಹೌದು ಹಂಗೆ ಹೇಳ್ತೀವಿ. ಅಂದ್ರೆ ಅದಕ್ಕಿಂತ ಡಬಲ್ ಇದೆ ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ಇದೊಂದು ದೊಡ್ಡ ಪಟ್ಟಣ. ಪ್ರಪಂಚದಾದ್ಯಂತ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಮಕ್ಕಳಿಗಾಗಿ ಒಂದು ದೊಡ್ಡ ದೇಶ ಅಂತಾನೆ ಹೇಳ್ಬೋದು ನಾವು. ಅಷ್ಟು ಆ ವಿಸ್ತೀರ್ಣ, ಆ ಸೈಜನ್ನು ಹಾಕುವಾಗ ಅಷ್ಟೊಂದು ದೊಡ್ಡ ವಿಸ್ತೀರ್ಣದ ನೂತನ ಯೆರೂಸಲೇಮ್ ಪಟ್ಟಣವನ್ನ ದೇವರು ನಮಗೆ ಸಿದ್ಧಪಡಿಸ್ತಾ ಇದ್ದಾನಂದ್ರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ಪಾಸ್ಟರ್. ಹೌದು, ಅದು ಬಹಳ ಈ ವಾಕ್ಯಗಳಲ್ಲಿ ನಾವು ಕಲಿಯುವಾಗ, ಓದುವಾಗ ನಮ್ಮೊಳಗಡೆ ನಿಜವಾಗ್ಲೂ ಇಷ್ಟಿದೆಯಾ, ನಮಗೋಸ್ಕರ ದೇವ್ರು ಇಷ್ಟೆಲ್ಲ ಮಾಡ್ತಾ ಇದ್ದಾರ, ಅದೆಲ್ಲ ದೇವ್ರು ನಮಗೋಸ್ಕರವಾಗಿ ಮಾಡ್ತಾ ಇದಾರಲ್ವಾ. ಅಫ್ಕೋರ್ಸ್ ಪಟ್ಟಣದ ವೈಶಿಷ್ಟ್ಯತೆ ಇದೆ, ಜೊತೆಗೆ ಆ ಪಟ್ಟಣದಲ್ಲಿ ದೇವರ ಸಾನ್ನಿಧ್ಯ, ಸ್ತೋತ್ರ, ದ ಪ್ರೆಸೆನ್ಸ್ ಆಫ್ ಗಾಡ್ ಹಿಮ್ಸೆಲ್ಫ್, ಆವಾಗ ದೇವರು ತಾನೇ. ಅದಕ್ಕೆ ನೋಡಿ 19ನೇ ವಾಕ್ಯ ಅಧ್ಯಾಯ ಓದಿ ನೋಡಿ, 21ನೇ ಅಧ್ಯಾಯದಲ್ಲಿ, ಈಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಹೌದು ಹೌದು. ಆತನು ಅವರೊಡನೆ ವಾಸ ಮಾಡುವನು, ಆತನು ಅವರಿಗೆ ದೇವರ ಪ್ರಜೆಗಳಾಗಿರುವರು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಎಂತ ಒಂದು ಅನುಭವ ನೋಡ್ರಿ ಅಲ್ವೇ. ಈಗ ನಾವು ಆತ್ಮೀಕವಾಗಿ ದೇವರು ನಮ್ಮ ಸಂಗಡ ಇದ್ದಾರೆ, ಸ್ಪಿರಿಟ್ ಅಲ್ಲಿ ನಾವು ಅನುಭವಿಸ್ತಾ ಇದೀವಿ ದೇವರು ನಮ್ಮ ಸಂಗಡ. ಆಗ ಹಾಗಲ್ಲ, ಅಕ್ಷರಿಕವಾಗಿ ಲಿಟ್ರಲಿ ಅಷ್ಟು ಸುತ್ತಳತೆ ಇರುವಂತ ಆ ಪಟ್ಟಣದ ಯಾವುದೋ ಒಂದು ಮೂಲೆ ಒಬ್ಬ ಇದ್ದು ದೇವರಲ್ಲಿದ್ದ ಅಂತ ಹೇಳಿದ್ರೆ ಅಲ್ಲೂ ದೇವರು ಇರ್ತಾರೆ. ಹೌದು, ಸರ್ವವ್ಯಾಪಿ ಬೆಳಕು, ದೇವರೇ ಬೆಳಕು. ಹೌದು, ಎಲ್ಲ ಕಡೆ ಚಂದ್ರ ಇಲ್ಲ, ದೇವರೇ. ಇಡೀ ಪ್ರಪಂಚಕ್ಕೆ ದೇವರೇ ಬೆಳಕು, ದೇವರೇ ಬೆಳಕು ಅಲ್ವಾ. ಆ ಬೆಳಕಿನ ಕಡೆ ನಾವೆಲ್ಲ ಹಾಗೆ ಜಸ್ಟ್ ಇಮ್ಯಾಜಿನ್ ಆ ಅನ್ಯೋನ್ಯತೆ, ಆ ಒಂದು ಫೆಲೋಶಿಪ್ ಅನುಭವ. ಆ ಸೂರ್ಯನನ್ನ ಸೃಷ್ಟಿ ಮಾಡಿದಂತ ದೇವರು, ಸಾಧಾರಣ ದೇವರಿಂದ ಸೃಷ್ಟಿಯಾದಂಥ ಒಂದು ಚಿಕ್ಕ ಸೂರ್ಯನು ಇಡೀ ಪ್ರಪಂಚಕ್ಕೆ ಬೆಳಕು ಕೊಡಬಲ್ಲವನಾದರೆ, ಅದನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೇ ಬೆಳಕಾಗಿರುವಾಗ ಅದಕ್ಕಿಂತ 100 ಪಟ್ಟಲ್ಲ ಎಷ್ಟೋ ಅಲ್ಲ ಭಾಷಾ. ಹೌದು, ವಿಶಾಲತೆ ಬಗ್ಗೆ ನಾವೀಗ ನೋಡ್ತೀವಿ. ಅಷ್ಟು 8,050 9,650 ಕಿಲೋಮೀಟರ್ ವಿಶಾಲತೆ ಅಂತ ನಾವು ಹೇಳ್ತೀವಿ. ಅದ್ರೆ ನೀವು 21ನೇ ಅಧ್ಯಾಯ 16ನೇ ವಾಕ್ಯಕ್ಕೆ ಬಂದ್ರೆ, 21ನೇ ಅಧ್ಯಾಯ 16ನೇ ವಾಕ್ಯ, ಪಟ್ಟಣವು ಚಚ್ಚೌಕವಾಗಿದೆ, ಅದರ ಉದ್ದವು ಅದರ ಅಗಲದಷ್ಟಿದೆ. ಅವನು ಆ ಪಟ್ಟಣವನ್ನು ಕೋಲಿನಿಂದ ಅಳತೆ ಮಾಡಿದನು, ಅಳತೆಯು 1200 ಮೈಲಿ ಆಯಿತು. ಅದರ ಉದ್ದವು ಅಗಲವು ಎತ್ತರವು ಸಮವಾಗಿದೆ. ಉದ್ದವು ಅಗಲವು ಎತ್ತರವು ಸಮವಾಗಿದೆ ಅಳತೆ ಮಾಡಿದಾಗ. ಮುಂದೆ ಅದರ ಪ್ರಾಕಾರವನ್ನು ಅಳತೆ ಮಾಡಿದನು,
ಅದು 144 ಮೊಳವಾಯಿತು. ಆ ಲೆಕ್ಕದಲ್ಲಿ ಮನುಷ್ಯರ ಮೊಳ ಅಂದರೆ ದೇವದೂತನ ಮೊಳ. ಮುಂದೆ ಆ ಪ್ರಾಕಾರವು ಸೂರ್ಯಕಾಂತ ಶಿಲೆಯಿಂದ ಕಟ್ಟಲ್ಪಟ್ಟಿತು. ಪಟ್ಟಣವು ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರವೇ. ಅದಕ್ಕೆ ಹೇಳ್ತಾರೆ, ಈ ಆ ಪಟ್ಟಣದಲ್ಲಿ ಬೀದಿಯಲ್ಲಿ ನಡೆಯುವಾಗ ಗಾಜಿನ ಸ್ಫಟಿಕ ಅದರ ಮೇಲೆ ನಡೀತೇವೆ ಅಂದರೆ ಅದು ಬಹಳ ವಿಶಿಷ್ಟವಾದ ನಮಗೆ. ನಾವು ನೋಡಿದ್ರೆ ನಮಗೆ ಕೆಳಗೆ ನಮ್ಮ ಪ್ರತಿಯೊಬ್ಬ ಕಾಣುತ್ತೆ ಆ ಥರದ್ದು. ಸೊ ಅಷ್ಟು ವಿಶಿಷ್ಟವಾದ ರೀತಿಯಲ್ಲಿ, ಮನೋಹರವಾದ ರೀತಿಯಲ್ಲಿ ದೇವರು ಅಲಂಕಾರ ಮಾಡ. ಇದು ದೇವರಿಂದ ತಾನೇ ಕಟ್ಟಲ್ಪಟ್ಟ ಪಟ್ಟಣ, ಬೇರೆ ಯಾರನ್ನ ದೇವರು ಉಪಯೋಗಿಸಿಲ್ಲ. ದೇವರು ತಾನೇ ಕಟ್ಟಿದ ಪಟ್ಟಣ ಅಂತ ನಾವು ಹೇಳ್ತೀವಲ್ಲ. ಇಟ್ ಇಸ್ ಎ ಬಿಗ್ ಸಿಟಿ. ಇದು ದೊಡ್ಡ ಪಟ್ಟಣ. ಮೂರನೇದು, ಇಟ್ ಇಸ್ ಎ ಬ್ಯೂಟಿಫುಲ್ ಸಿಟಿ. ಸುಂದರವಾದ ಪಟ್ಟಣ. ಅದಕ್ಕೆ ನೋಡ್ರಿ, ಈ ಪಟ್ಟಣವು ಸುಂದರವಾದ್ದರಿಂದಲೇ ಮೊದಲಗಿತ್ತಿಗೆ ಈ ಪಟ್ಟಣವನ್ನು ಹೋಲಿಕೆ ಮಾಡಲಾಗಿದೆ. ಹೌದು, ನಾವು ಮೊದಲೇ ಓದಿ ನೆನಪಿದೆ ವಾಕ್ಯ. 21ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ, ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ಹೇಗಿತ್ತದೆ? ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮೊದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತು. ಇಟ್ ಇಸ್ ಅ ಬ್ಯೂಟಿಫುಲ್ ಸಿಟಿ. ಪಟ್ಟಣವು ಸೌಂದರ್ಯವಾಗಿರ್ಬೇಕಿದ್ರೆ ಅದರ 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 ನಿರ್ಮಾಪಕರು, ಅದನ್ನ ಸೃಷ್ಟಿ ಮಾಡಿದವರು, ಅದನ್ನು ಉಂಟು ಮಾಡಿದೆಲ್ಲ ಹೇಗಿರ್ತಾರೆ ಯೋಚನೆ ಮಾಡಿ ನೋಡಿ. ದೇವ್ರ ಬಗ್ಗೆ ಹೇಳ್ತಿರುವಂಥದ್ದು. ಇಟ್ ಇಸ್ ವೆರಿ ಬ್ಯೂಟಿಫುಲ್ ಸಿಟಿ, ಅಂಡ್ ದಟ್ಸ್ ವಾಟ್ ಯು ಸಿ. ನಾವು ಈ ಪಟ್ಟಣಕ್ಕೆ ಅಡಿಪಾಯ ಹಾಕಿದ್ಯಾರು? ದೇವರೇ. ಪಟ್ಟಣ ಕಟ್ಟಿದ್ಯಾರು? ದೇವರೇ. ಇದಕ್ಕೆ ಗೇಟ್ ಬಾಗಿಲು ಹಾಕಿದ್ದು ದೇವರೇ. ದಟ್ಸ್ ವಾಟ್ ಯು ಸಿ ಇದೆ. ಬಹಳ ಇಟ್ಸ್ ಅ ಬ್ಯೂಟಿಫುಲ್. ಈ ಪಟ್ಟಣವನ್ನೇ ನಮ್ಮ ಪೂರ್ವ ಪಿತೃಗಳು ದರ್ಶನದಲ್ಲಿ ಕಂಡಿತ್ತು. ಅವರ ಪಟ್ಟಣವನ್ನ ನೇರವಾಗಿ ಕಾಣದೆ ಹೋದ್ರು ಕೂಡ ನಂಬಿಕೆಯ ಕಣ್ಣುಗಳಿಂದ ಅದನ್ನ ಕಂಡ್ರು ಅಂತ ಇಬ್ರಿಯ ಪತ್ರಿಕೆಯಲ್ಲಿ ಹೇಳುತ್ತೆ. ಸೊ ದಟ್ ಈಸ್ ಎ ಬ್ಯೂಟಿಫುಲ್ ಸಿಟಿ ಅಂತ ನಾವು ಅದನ್ನ ಕರಿತೀವಿ, ಮನೋಹರವಾದ ಪಟ್ಟಣ. ಸೊ ಇದರ ಅಳತೆ ಬಗ್ಗೆ ನಮಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಟೈಮ್ ಸಿಕ್ಕದೆ ಕರಿಬಹುದಾಗಿತ್ತು. ಬಟ್ ನಮಗೆ ಸದ್ಯಕ್ಕೆ ನಮ್ಮ ವಿಷಯ ಯೆರೂಸಲೇಮ್ ಪಟ್ಟಣ. 4ನೇದು, ಈ 3 ವಿಶೇಷತೆಗಳು ಈ ಪಟ್ಟಣಕ್ಕಿದೆ ನಾನು ಹೇಳಿದಾಗೆ. ಮೊದಲನೇದು, ಇಟ್ ಈಸ್ ಎ ನ್ಯೂ ಸಿಟಿ ವಿತ್ ನ್ಯೂ ಸೆಟ್ಟಿಂಗ್ಸ್. ಹೊಸ ರೂಪದೊಂದಿಗೆ ಹೊಸ ಪಟ್ಟಣ. 2ನೇದು, ಇದು ದೊಡ್ಡ ಪಟ್ಟಣ. 3ನೇದು, ಇದು ಸುಂದರ ಪಟ್ಟಣ. ಈ ಸೌಂದರ್ಯದ ಬಗ್ಗೆ ಎಲ್ಲ ನೀವು 21ನೇ ಅಧ್ಯಾಯ ಓದ್ ನೋಡ್ರಿ. ಇಟ್ಸ್ ವೆರಿ ಕ್ಲಿಯರ್. ಎಲ್ಲ ಮುತ್ತು ರತ್ನಗಳ ಬಗ್ಗೆ ಬರೆಯಲ್ಪಟ್ಟಿವೆ. ನಾವು ಮುತ್ತು ರತ್ನ ಅಂತ ಕೇಳಿದ್ವಿ ಪಾಸ್ಟರ್. ನಾನು ಇದುವರೆಗೆ ಮುತ್ತು ರತ್ನ ನೋಡಿಲ್ಲ, ನೀವು ನೋಡಿದಿರ ಪಾಸ್ಟರ್? ನೀವು ಮುತ್ತು ರತ್ನಗಳು ಅಂತ ಹೇಳಿ ಸಾಮಾನ್ಯವಾಗಿ ನಾವು ಸಣ್ಣ ಸಣ್ಣ ಮುತ್ತುಗಳು ನೋಡ್ತೀವಿ, ಬಹಳ ಅಮೂಲ್ಯವಾದದ್ದು ಬೆಲೆ ಉಳ್ಳದ್ದು ನಾವು ನೋಡಲಿಲ್ಲ. ಅದನ್ನೇ ನಾನು ಯಾಕೆ ಕೇಳಿದಂದ್ರೆ ಪಾಸ್ಟ್ರೆ, ನಾವು ಈ ಲೋಕದಲ್ಲಿ ಇರುವಾಗ, ಯಾಕಂದ್ರೆ ಬಹಳ ಬೆಳೆ ಬಾಳುವಂತ ಸಂಗತಿಗಳು. ಮುತ್ತು ರತ್ನ ಅಂತ ಹೇಳಿದ್ರೆ ಬಹಳ ಈ ಲೋಕದಲ್ಲಿ ಅಧಿಕವಾದ ಬೆಳೆ ಉಳ್ಳಂತ ಸಂಗತಿಗಳು. ಅದಕ್ಕೆ ಬಿಟ್ಟರೆ ಬೇರೆ ಯಾವುದಿಲ್ಲ. 19 ಓದಿ ಕೇಳಿಸಿ. 19ನೇ ವಾಕ್ಯ ನೋಡ್ರಿ. ಪಟ್ಟಣದ ಅಸ್ಥಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. ಮೊದಲನೇ ಅಸ್ಥಿವಾರವು ವಜ್ರ, 2ನೇ ಅಸ್ಥಿವಾರ ವೈಢೂರ್ಯ, ಮೊದಲನೇದು ಪಚ್ಚೆ, 4ನೇದು ಪದ್ಮರಾಗ, 5ನೇದು ಗೋಮೇದಿಕ, 6ನೇದು ಮಾಣಿಕ್ಯ, 7ನೇದು ಪೀತರತ್ನ, 8ನೇದು ಬೇರುಲ್ಲ, 9ನೇದು ಪುಷ್ಯರಾಗ, 10ನೇದು ಗರುಡ ಪಚ್ಚೆ, 11ನೇದು ಇಂದ್ರನೀಲ, 12ನೇದು ನೀಲ ಸ್ಫಟಿಕ. ಇದು ನೋಡಿದ್ದೀವಾ ಅಂತ ಕೇಳಿದ್ರೆ ನೋಡಕ್ ಆಗಿಲ್ಲ ನಮಗೆ. ಪಾಸ್ಟರ್ ನೋಡಿದ್ದಲ್ಲ ಪಾಸ್ಟರ್, ಕೆಲವು ಅದರಲ್ಲಿ ತಿಳಿಸಲ್ಪಟ್ಟಂತ ಕಾರ್ಯಗಳು ಕೇಳೇ ಇಲ್ಲ. ಕೆಲವೊಂದು ಮುತ್ತು ರತ್ನ ಎಲ್ಲ ಕೇಳಿದ್ವಿ, ಅದ್ರ ದೇವರಿಗೆ ಸ್ತೋತ್ರ. ಆದರೆ ಆ ಪರಿಶುದ್ಧವಾದಂಥ ಪಟ್ಟಣದಲ್ಲಿ ಇವೆಲ್ಲ ಸಂಗತಿಗಳು ಇರ್ತದೆ. ಮತ್ತೆ ಏನೋ ಹೇಳಿಕ್ ಬಯಸಿದ್ರೆ, ಈ ರತ್ನಗಳಿವೆ ಅಲ್ಲ, ಈ ಸ್ಟೋನ್ಗಳಿವೆ, ಕಲ್ಲುಗಳು, ಮುತ್ತುಗಳಿವೆ, ಅದಕ್ಕೆ ಒಂದೊಂದು ಕಲರ್ ಕೂಡ ಇದೆ ನೋಡ್ರಿ. ಕಲರ್ ಹೌದು. ಅದರಲ್ಲಿ ನೀಲ ಸ್ಫಟಿಕ, ಅಲ್ಲೇ ನೋಡಲ್ಲ, ಗರುಡ ಪಚ್ಚೆ, ಪದ್ಮರಾಗ, ಅದೆಲ್ಲ ಅದರಲ್ಲಿ ಲೈಟ್ ಬ್ಲೂ ಇದೆ, ಇಂದ್ರನೀಲ, ರೆಡ್ ಕಲರ್ ಇದೆ, ಸ್ಕೈ ಬ್ಲೂ ಇದೆ, ಡಾರ್ಕ್ ಗ್ರೀನ್ ಇದೆ, ರೆಡ್ ಅಂಡ್ ವೈಟ್ ಇದೆ, ರೆಡ್ ಅಂಡ್ ಆರೆಂಜ್ ಇದೆ, ಆಮೇಲೆ ಕ್ಲಿಯರ್ ಗೋಲ್ಡ್ ಕಲರ್ ಇದೆ, ಯೆಲ್ಲೋ ಗ್ರೀನ್ ಇದೆ, ವೈಲೆಟ್ ಇದೆ, ಪರ್ಪಲ್ ಇದೆ. ಇದೆಲ್ಲ ಈ ರತ್ನಗಳ ಬಣ್ಣಗಳು ನೋಡ್ರಿ. ಅಂದ್ರೆ ಒಂದೇ ಒಟ್ಟಿಗೆ ಆ ಪಟ್ಟಣ ನೋಡಿದ್ರೆ ಇದುವರೆಗೂ ನಾವು ಎಲ್ಲೂ ಕಾಣದಿರುವಂತ ಸೌಂದರ್ಯದಲ್ಲಿರುವಂತ ಪಟ್ಟಣ. ಸಚ್ ಅ ಬ್ಯೂಟಿಫುಲ್ ಸಿಟಿ, ದಟ್ಸ್ ವೈ ಇಟ್ಸ್ ಎ ಬ್ಯೂಟಿಫುಲ್ ಸಿಟಿ. ನಾವು ಅದಕ್ಕೆ ಉದಾಹರಣೆ ಮೊದಲಗಿತ್ತಿಯನ್ನು ಅಲಂಕಾರ ಮಾಡಿದಾಗ ಹೇಗಿತ್ತು ನೋಡ್ರಿ. ಅದುವರೆಗೂ ಆಕೆಯ ಹೊರಗಿನ ಬಾಹ್ಯ ಸೌಂದರ್ಯ ಹೇಗಿತ್ತೋ ಜನರಲ್ಲಿ ಮದುಮಗಳ ಬಗ್ಗೆ ಹೇಳುವಾಗ, ವಧುವಿನ ಬಗ್ಗೆ ಹೇಳುವಾಗ, ಆದರೆ ರೆಡಿಯಾಗಿ ಸಿದ್ಧಳಾಗಿ ಬರುವಂತ ಮೊದಲಗಿತ್ತಿಯ ಮುಖ ಎಲ್ಲರೂ ಒಂದ್ಸಲ ನೋಡ್ತಾರೆ ಅವರ ಅಲಂಕಾರವನ್ನು. ಯಾಕಂದ್ರೆ ಆ ರೀತಿ ಅಲಂಕಾರ ಅಷ್ಟು ಬ್ಯೂಟಿಫುಲ್ ಆಗುತ್ತೆ. ಸೇಮ್ ವೇ ಪಟ್ಟಣದ ಬಗ್ಗೆ ದೇವರು ಅಷ್ಟು ಮನೋಹರವಾದ ಪಟ್ಟಣವಾಗಿ ದೇವರು ಪರಿಗಣನೆ ಮಾಡಿದ್ದಾರೆ. ಅದರಿಂದ ಈ ಪಟ್ಟಣವು ಸುಂದರವಾದ ಪಟ್ಟಣ. ಈ ಪಟ್ಟಣವು
ವೈಶಿಷ್ಟ್ಯತೆ ಇರುವಂಥ ಪಟ್ಟಣ, ಈ ದೊಡ್ಡ ಪಟ್ಟಣ. ಕೆಲವು ಹೇಳ್ತಾರೆ ಎಲ್ರಿಗೂ ಅದರಲ್ಲಿ ಇರಕ್ಕಾಗತ್ತಾ, ಇಷ್ಟು ದೇವ ಜನರು ಆ ಯೆರೂಸಲೇಮ್ ಪಟ್ಟಣದಲ್ಲಿ ಇರಕ್ಕಾಗತ್ತಾ? ದೇವರು ಸರ್ವಜ್ಞಾನಿ, ಸರ್ವಶಕ್ತನು, ಸರ್ವವ್ಯಾಪಿ. ಹೌದು. ಹಾಗಿದ್ರೆ ತಾನು ನಿರ್ಮಿಸುವಂತ ಪಟ್ಟಣದ ಬಗ್ಗೆ ಅರಿವಿಲ್ಲದೆ, ಕಾಳಜಿ ಇಲ್ಲದೆ ದೇವರು ಸಿದ್ಧ ಮಾಡೋದಿಲ್ಲ. ಅದರಿಂದ ಕೆಲವರು ಕೇಳೋದು ಪ್ರಶ್ನೆ ಇದೆ, ನೀವೆಲ್ಲ ಹೋಗ್ರಿ ನನಗೆ ಬಂದ ಜಾಗ ಇಲ್ಲ ಅಂತ ಹೇಳ್ತಾರೆ. ತಮಾಷೆ ಹೇಳುವಂಥದ್ದು, ನೀವೆಲ್ಲ ಪಟ್ಟಣಕ್ಕೆ ಹೋಗ್ರಿ ನಾನು ಬರಲ್ಲ, ಯಾಕೆ ನನಗೆ ಜಾಗ ಇಲ್ಲ ಅಲ್ಲಿ ಅಂತ. ನೀವೆಲ್ಲ ನಿಮ್ಮ ತರ ಲಕ್ಷಗಟ್ಟಲೆ ಜನ ಬಂದ್ರು ಅದ್ರಲ್ಲಿ ಅದಕ್ಕೆ ಜಾಗ ಇದೆ. ಅದಕ್ಕೆ ಯೋಗ್ಯತೆ ನಮಗೆ ಆ ಪಟ್ಟಣಕ್ಕೆ ಪ್ರವೇಶ ಮಾಡುವಂತ ಯೋಗ್ಯತೆಗಳು ನಮಗೆ ಇರತಕ್ಕದ್ದು. ಸೊ ಈ ಒಂದು ಪಟ್ಟಣದ ವೈಶಿಷ್ಟ್ಯ ತಿಳ್ಕೊಳ್ರಿ. ನಾವು ಅದಕ್ಕೋಸ್ಕರ ಆ ಪಟ್ಟಣವನ್ನು ಎದುರು ನೋಡೋದು, ಪೂರ್ವ ಪಿತೃಗಳು ಎದುರು ನೋಡಿದಂತ ಅದೇ ಮನೋಹರವಾದ ಪಟ್ಟಣ ನಾವು ಎದುರು ನೋಡ್ತಾ ಇದೀವಿ. ಅದು ನಮಗಾಗಿ ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಪಾಸ್ಟರ್, ತುಂಬಾ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರೆ. ನಾವು ಕೇಳುತ್ತಿರುವಾಗಲೇ ಆಲ್ರೆಡಿ ಆ ಸುಂದರವಾದಂಥ ದೊಡ್ಡದಾದಂಥ ಆ ಪಟ್ಟಣದಲ್ಲಿ ಇರುವಂಥ ಒಂದು ಅನುಭವ, ಆ ಒಂದು ಫೀಲಿಂಗ್ಗೆ ನಮ್ಮನ್ನು ಆ ವಾಕ್ಯಗಳನ್ನೆಲ್ಲ ತೆಗೆದುಕೊಂಡು ಹೋದ್ರಿ. ನಿಜವಾಗ್ಲೂ ನಾನು ಈಗ ಯೋಚಿಸ್ತಾ ಇದ್ದೀವಿ, ಯಾವಾಗ ನಾವು ಆ ಪಟ್ಟಣಕ್ಕೆ ಹೋಗ್ತೀವಿ, ಆ ಪಟ್ಟಣವನ್ನು ಯಾವಾಗ ನೋಡ್ತೇವೆ, ಅದು ಹೇಗಿರುತ್ತದೆ. ಸ್ತೋತ್ರ. ಅದಕ್ಕಾಗಿ ದೇವರು ನಮ್ಮನ್ನು ಸಿದ್ಧಗೊಳಿಸ್ತಾ ಇದ್ದಾನೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಪಾಸ್ಟರ್, ನಮಗೆ ಸಮಯ ಮುಗಿದಿದೆ. ನಾವು ಮುಂದಿನ ವಾರ ಇನ್ನೊಂದು ಬೇರೆ ವಿಷಯವನ್ನು ಮಾತನಾಡೋಣ. ನಮ್ಮ ವೀಕ್ಷಕರು ಕೂಡ ಮುಂದಿನ ವಾರ ನಮಗೋಸ್ಕರವಾಗಿ ಅವರು ಕಾಯ್ತಾ ಇರ್ತಾರೆ. ಪ್ರಿಯ ವೀಕ್ಷಕರೇ, ಈ ದಿವಸದ ಎಸ್ಕಟೋ ಸತ್ಯಾಂಶಗಳ ಈ ಕಾರ್ಯಕ್ರಮದಲ್ಲಿ ನಾವು ನೂತನವಾದ ಯೆರೂಸಲೇಮಿನ ಆ ಪಟ್ಟಣದಲ್ಲಿ ಇರುವಂಥ ಮುಖ್ಯವಾದ 3 ಸಂಗತಿಗಳನ್ನು ದೇವ ಸೇವಕರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಬಹಳ ಅರ್ಥ ಗರ್ಭಿತವಾಗಿ ಮತ್ತು ವಾಕ್ಯಗಳೊಂದಿಗೆ ದೇವರು ಸೇವಕರ ಮುಖಾಂತರ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಮುಂದಿನ ಎಪಿಸೋಡಲ್ಲಿ ಕೂಡ ಒಂದು ಹೊಸ ವಿಷಯದಲ್ಲಿ ಬಂದು ನಾವು ನಿಮ್ಮನ್ನು ಸಂಧಿಸಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ಅಚ್ಚುಮೆಚ್ಚಿನ ಆಸರೆ ಟಿವಿಯನ್ನು ನೋಡುತ್ತಾ ಇರಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ.